ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ಕರೆಂಟ್ ಫೀಲಿಂಗ್ಸ್ ನಲ್ಲಿ ನಿಮ್ಮ ಸಂಬಂಧ ಸುಧಾರಿಸಬಹುದೇ ಅನ್ನೋ ಒಂದು ಟಾಪಿಕ್ ತಗೊಂಡಿದ್ದೀನಿ. ಇದೊಂದು ಶಾರ್ಟ್ ಟೈಮ್ಲೆಸ್ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ ಮತ್ತು ಇದನ್ನ ನೀವು ಯಾವಾಗ ಬೇಕಾದ್ರೂ ನೋಡಬಹುದು. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದಿರೋ, ಕಮೆಂಟ್ಸ್ ಮಾಡ್ತಾ ಇದ್ದೀರೋ ಎಲ್ರಿಗೂ ತುಂಬಾ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ನಿಮ್ ರೀಡಿಂಗ್ ನೋಡೋಣ. ಏನ್ ಬರುತ್ತೆ ಕಾರ್ಡ್ಸ್, ನಿಮ್ಮ ಸಂಬಂಧ ಸುಧಾರಿಸಬಹುದಾ ಆ ಥರ ನೋಡೋಣ. ಏನ್ ಹೇಳತ್ತೆ ಕಾರ್ಡ್ಸ್. ಇಲ್ಲಿ 2 ಆಫ್ ವ್ಯಾಂಡ್ಸ್ ಬರ್ತಾ ಇದೆ, ದಿ ಫೂಲ್ ಕಾರ್ಡ್, ಕಿಂಗ್ ಆಫ್ ಸಾರ್ಡ್ಸ್, ಹೇರೋಫೆಂಟ್, 7 ಆಫ್ ಕಪ್ಸ್. ತುಂಬಾ ನೆನಪಿಸ್ಕೊತಾ ಇದ್ದಾರೆ ಆ ಥರ ಅನ್ನಿಸ್ತಾ ಇದೆ. ನೋಡೋಣ ಏನ್ ಹೇಳುತ್ತೆ ಕಾರ್ಡ್ಸ್. ಇಲ್ಲಿ ನಿಮ್ಮ ಸಂಬಂಧ ಜೆನ್ಯೂನ್ ಮತ್ತೆ ಪ್ಯೂರ್ ಆಗಿದೆ ಆ ಥರ ಅನ್ನಿಸ್ತಾ ಇದೆ. ನಿಮ್ ಪರ್ಸನ್ ಸ್ವಲ್ಪ ಕಷ್ಟದ ಪರಿಸ್ಥಿತಿನಲ್ಲಿದ್ರು ಅವರ ಗೈಡೆನ್ಸ್ ಮತ್ತು ಮಾರ್ಗದರ್ಶನದಿಂದ ನಿಮ್ಮ ಜೀವನನೂ ಚೆನ್ನಾಗಿ ನಡೀತಾ ಹೋಯಿತು. ನೀವು ಸಹ ಅವ್ರಿಗೆ ಸಾಕಷ್ಟು ಹೆಲ್ಪ್ ಮಾಡಿದ್ದೀರಾ, ಫೈನಾನ್ಷಿಯಲ್ ಆಗೂ ಅವ್ರಿಗೆ ಸಹಾಯ ಮಾಡಿದ್ದೀರಾ ನೀವು. ಅದಕ್ಕೋಸ್ಕರ ಅವರು ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇದ್ರು, ನಿಮ್ಮನ್ನ ತುಂಬಾ ಹಾನೆಸ್ಟ್ ಮತ್ತು ಒಳ್ಳೆ ವ್ಯಕ್ತಿ ಆ ಥರನೂ ಅನ್ಕೋತಾ ಇದ್ರು ಅವರು. ಶುರುನಲ್ಲಿ ಎಲ್ಲ ಚೆನ್ನಾಗಿತ್ತು, ಆದ್ರೆ ದಿನ ಕಳೆದ ಹಾಗೆ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಮಿಸ್ಕಮ್ಯುನಿಕೇಶನ್ ಆಗಕ್ ಶುರು ಆಯ್ತು. ಇದರಿಂದ ನಿಮ್ಗೂ ತುಂಬಾ ಬೇಜಾರಾಯ್ತು. ಇಬ್ರು ಈಗ ದೂರ ಆಗಿದ್ದೀರಾ. ಇಬ್ರಿಗೂ ಒಂದು ಸ್ಪೇಸ್ ಬೇಕಾಗಿತ್ತು. ಆಗಾಗ ನಿಮ್ಗೂ ಅವರ ಬಿಹೇವಿಯರ್ ತುಂಬಾ ಸಿಟ್ಟು ಬರಿಸ್ತಾ ಇತ್ತು. ಕಾಲಕ್ರಮೇಣ ಇಬ್ರು ದೂರ ಆಗಿದ್ದೀರಾ. ಇಲ್ಲಿ ನೀವಿಬ್ರು ಇಲ್ಲಿ ದೂರ ಆಗಿರೋದ್ರಿಂದ ನಿಮ್ ಬಾಂಡಿಂಗು ದಿನ ಕಳೆದ ಹಾಗೆ ಸ್ಟ್ರಾಂಗ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ನೀವು ನಿಮ್ ಪರ್ಸನ್ಗೆ ತುಂಬಾ ಹತ್ರ ಆಗಿದ್ರಿ. ನಿಮ್ ಜೊತೆ ಇದ್ದಾವಾಗ ತುಂಬಾ ಕಂಫರ್ಟ್ ಫೀಲ್ ಮಾಡ್ಕೋತಾ ಇದ್ರು ಅವರು. ತುಂಬಾ ರಿಲ್ಯಾಕ್ಸ್ಡ್ ಆಗಿರ್ತಾ ಇದ್ರು. ಅವ್ರಿಗೊಂದು ಸೆಕ್ಯೂರ್ ಫೀಲಿಂಗ್ ಸಹಿತ ಬರ್ತಾ ಇತ್ತು ಆಗ ನಿಮ್ ಜೊತೆ ಇದ್ದಾಗ. ಯಾಕೆ ಅಂತಂದ್ರೆ ಹಿಂದಿನ ಕೆಲವು ರಿಲೇಶನ್ಶಿಪ್ಗಳಲ್ಲಿ ತುಂಬಾ ನೋವು ಅನುಭವಿಸಿದ್ರು, ತುಂಬಾ ಮೋಸ ಮಾಡಿಸ್ಕೊಂಡಿದ್ರು ಅವರು. ಆ ಕಹಿ ಘಟನೆಗಳು ಅವ್ರ ಮನಸ್ಸಲ್ಲಿ ಕಾಡ್ತಾ ಇತ್ತು. ನಿಮ್ಮಂತ ಒಳ್ಳೆ ವ್ಯಕ್ತಿ ಇಲ್ಲಿ ಸಿಕ್ಕಿರೋದ್ರಿಂದ ಆ ಹಿಂದಿನ ಕಹಿ ಘಟನೆಗಳನ್ನೆಲ್ಲ ಕೆಲವು ಕಾಲ ಮರೀತಾ ಇದ್ರು ನಿಮ್ ಜೊತೆ ಇದ್ದಾಗ. ಪ್ರಪಂಚದಲ್ಲಿ ಒಳ್ಳೆಯವರು ಇದ್ದಾರೆ ಅನ್ನೋ ನಂಬಿಕೆನೂ ನಿಮ್ಮಿಂದ ಅವ್ರಿಗೆ ಬರೋಕ್ ಶುರು ಆಯ್ತು. ನೀವು ಅವರ ನಂಬಿಕೆನ ಉಳಿಸ್ಕೊಂಡಿದ್ದೀರಾ. ನಿಮ್ಮ ಒಳ್ಳೆಯ ವ್ಯಕ್ತಿತ್ವ ಈ ಪ್ರಪಂಚದಲ್ಲಿ ಇನ್ನೂ ಒಳ್ಳೆ ವ್ಯಕ್ತಿಗಳು ಇದ್ದಾರೆ ಅನ್ನೋ ನಂಬಿಕೆ ಅವ್ರಲ್ಲಿ ಬರಕ್ ಶುರು ಆಯ್ತು. ಎಷ್ಟೋ ಸರಿ ನೀವು ನಿಮ್ಮ ಜೀವನದ ಉದ್ದೇಶ, ನಿಮ್ಮ ಪ್ಯಾಷನ್ನು, ನಿಮ್ಮ ಜೀವನದ ಮುಂದಿನ ಗುರಿ ಅದನ್ನೆಲ್ಲ ಅವ್ರ ಜೊತೆ ಮಾತಾಡ್ತಾ ಇದ್ರಿ, ಹಂಚ್ಕೋತಾ ಇದ್ರಿ. ನಿಮ್ಮಿಂದ ಅವ್ರ ಜೀವನದಲ್ಲಿ ಒಂದು ಬದಲಾವಣೆನೂ ಬಂದಿತ್ತು. ಯಾವಾಗನೂ ನಿಮ್ ಜೊತೆ ಇರಕ್ಕವರು ಇಷ್ಟಪಡ್ತಾ ಇದ್ರು. ಆದ್ರೆ ಇಲ್ಲಿ ಸಮಸ್ಯೆಗಳು ಇರ್ಲಿಲ್ಲ ಅಂತ ಅಲ್ಲ, ಇಬ್ರಿಗೂ ಸಮಸ್ಯೆಗಳಿತ್ತು. ಆದ್ರೆ ಅದನ್ನ ಇಬ್ರು ಹಂಚ್ಕೋತಾ ಇರ್ಲಿಲ್ಲ. ಯಾವುದೇ ಪರ್ಸನಲ್ ಪ್ರಾಬ್ಲಮ್ಸ್ ಆಗಿರ್ಲಿ, ಮನೆ ಸಮಸ್ಯೆಗಳಾಗಿರ್ಲಿ, ಇಬ್ರು ಒಬ್ರಿಗೊಬ್ರಿಗೆ ಹೇಳ್ಕೊತಾ ಇರ್ಲಿಲ್ಲ. ಆದ್ರಿಂದ ನೀವು ಅವ್ರಿಗೆ ತುಂಬಾ ಇಷ್ಟ ಆಗ್ತಾ ಇದ್ರಿ. ಆದ್ರೆ ನಿಮ್ ಪರ್ಸನ್ಗೆ ಲೈಫಲ್ಲಿ ಒಂದು ನಿರ್ಧಾರ ತಗೋಬೇಕು, ಮುಂದೆ ಅವ್ರ ಜೀವನದಲ್ಲಿ ನೀವು ಇರಬೇಕು, ಆ ಥರ ಎಲ್ಲ ಅವ್ರಿಗೆ ನೆನ್ಸ್ಕೊಂಡಾಗ ಅವ್ರಿಗೇನೋ ನಿರ್ಧಾರ ತಗೊಳಕ್ ಅನ್ನಿಸ್ತಾ ಇರಲಿಲ್ಲ. ಏನೋ ಹೆದರಿಕೆ ಆ ಥರ ಅವ್ರಿಗೆ ಅನ್ನಿಸ್ತಾ ಇತ್ತು. ಯಾಕೆಂದ್ರೆ ಹಿಂದಿನ ಕಹಿ ಘಟನೆಗಳನ್ನ ನೆನೆಸ್ಕೊಂಡು ಯಾವ ನಿರ್ಧಾರಕ್ಕೂ ಅವ್ರಿಗೆ ಬರಕ್ ಆಗ್ತಾ ಇರಲಿಲ್ಲ. ಆದ್ರೆ ಅದನ್ನೆಲ್ಲ ಹೇಳಿ ನಿಮ್ಮನ್ನ ಹರ್ಟ್ ಮಾಡೋಕ್ಕೂ ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಇಲ್ಲಿ ನಿಮಗೆ ಡಿಸಪಾಯಿಂಟ್ ಮಾಡಕ್ಕೆ ಅವ್ರಿಗೆ ಆಸೆನೂ ಇರಲಿಲ್ಲ. ನಿಮಗ್ ಡಿಸಪಾಯಿಂಟ್ ಮಾಡೋದು ಬೇಡ ಅಂತ ಎಷ್ಟೋ ಸರಿ ಅನ್ಕೊಂಡಿದ್ದಾರೆ. ನಿಮ್ ಜೊತೆ ಇದ್ದಾಗ ತುಂಬಾ ರಿಲ್ಯಾಕ್ಸ್ಡ್ ಆಗಿರ್ತಾ ಇದ್ರು, ತುಂಬಾ ಖುಷಿಯಾಗಿರ್ತಾ ಇದ್ರು. ಒಳಗಿನ ಅವರ ಭಾವನೆಗಳನ್ನ ಏನೂ ತೋರಿಸ್ಕೊತಾ ಇರಲಿಲ್ಲ ಅವರು. ಆದ್ರೆ ತುಂಬಾ ಯೋಚನೆ ಮಾಡ್ತಾ ಇದ್ರು. ಒಂದ್ ನಿರ್ಧಾರ ತಗೋಬೇಕು, ಏನ್ ಮಾಡೋದು ಆ ಥರ ತುಂಬಾ ಸರಿ ಯೋಚನೆ ಮಾಡಿದ್ದಾರೆ. ನಿಮ್ಮ ಪರ್ಸನಾಲಿಟಿನ, ನಿಮ್ಮನ್ನ ಅವರು ತುಂಬಾ ನೆನೆಸ್ಕೋತಾರೆ. ನೀವು ಅವ್ರನ್ನ ನೆನೆಸ್ಕೋತಾ ಇರಬಹುದು, ಆ ಥರ ಅನ್ಕೋತಾರೆ ಅವರು. ಎಷ್ಟೋ ಸರಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಆನ್ಲೈನ್ ಅಲ್ಲಿ ಇರೋದನ್ನ ನೋಡ್ಕೊಂಡು ಖುಷಿ ಪಟ್ಕೋತಾರೆ.
ಹೀಗಾದ್ರೂ ಜೀವನದಲ್ಲಿ ನೆಮ್ಮದಿಯಾಗಿರ್ಲಿ ಆ ಥರ ಎಷ್ಟೋ ಸರಿ ಮನಸ್ಸಲ್ಲಿ ಅನ್ಕೋತಾರೆ. ನನ್ಗೇನೋ ನಿರ್ಧಾರ ತಗೊಳಕ್ ಆಗ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಖುಷಿಯಾಗಿರ್ಲಿ ಆ ಥರನೂ ಎಷ್ಟೋ ಸರಿ ಮನಸ್ಸಲ್ಲಿ ಅನ್ಕೋತಾರೆ. ಇದಕ್ಕೆ ಮತ್ತೆ ಕಾರ್ಡ್ಸ್ ಏನ್ ಹೇಳತ್ತೆ ನೋಡೋಣ. ಅವರು ನಿಮ್ ಜೀವನದಲ್ಲಿ ಮತ್ತೆ ಬರ್ತಾರಾ ಇಲ್ವಾ ಆ ಥರ ನೋಡೋಣ. ಇಬ್ರು ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ, ಇಬ್ರು ಒಬ್ರಿಗೊಬ್ರಿಗೆ ನೆನೆಸ್ಕೋತೀರಾ. ಇಲ್ಲಿ ಹೌದು ಅಂತ ಹೇಳ್ತಾ ಇದೆ, ಯಾರು ಇಷ್ಟ ಆಗ್ತಾ ಇಲ್ಲ, ಬೇರೆ ತುಂಬಾ ಭಾವನೆಗಳಿದೆ ಆ ಥರ ಅನಿಸ್ತಾ ಇದೆ. ನೋಡೋಣ ಏನ್ ಹೇಳತ್ತೆ ಅಂತ. ಮೂನ್ ಕಾರ್ಡ್ ಬರ್ತಾ ಇದೆ, 7 ಆಫ್ ವ್ಯಾಂಡ್ಸ್. ಇಲ್ಲಿ ಏನು ಹೇಳ್ತಾ ಹೋಗುತ್ತೆ ನೋಡೋಣ. ಇಲ್ಲಿ ನಿಮ್ಮ ಪರ್ಸನ್ ಫ್ಯಾಮಿಲಿನಲ್ಲಿ ತುಂಬಾ ನೆಗೆಟಿವಿಟಿ ಇದೆ. ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಆಗಿರಬಹುದು, ತುಂಬಾ ಸಮಸ್ಯೆಗಳು ಇರೋದ್ರಿಂದ ಅವರು ನಿಮ್ಮ ಪರ್ಸನ್ಗೆ ಒಂದು ಸಪೋರ್ಟ್ ಮಾಡಕ್ ಆಗ್ತಾ ಇಲ್ಲ. ಅವರ ಆರ್ಥಿಕ ಪರಿಸ್ಥಿತಿನ ಸುಧಾರಿಸಿಕೊಳ್ಳೋದ್ರಲ್ಲೇನೆ ಅವರು ಗಮನ ಇಟ್ಕೊಂಡಿದ್ದಾರೆ. ನಿಮ್ಮ ಪರ್ಸನ್ ವಿಷಯನ ಅವರಷ್ಟೊಂದು ಗಮನಕ್ಕೆ ತಗೊಂಡಿಲ್ಲ. ನೀವು ಸಹ ನಿಮ್ಮ ಪರ್ಸನ್ ಅನ್ನ ತುಂಬಾ ನೆನಪಿಸ್ಕೊತಾ ಇದ್ದೀರಾ, ತುಂಬಾ ಭಾವನೆಗಳಿದೆ. ಮತ್ತೆ ಅವ್ರು ಬರ್ತಾರಾ ಇಲ್ವಾ ಆತರ ಅನ್ಕೋತಾ ಇದ್ದೀರಾ. ಆದ್ರೆ ಕಾರ್ಡ್ಗಳ ಪ್ರಕಾರ ಹೌದು, ಮತ್ತೆ ಅವರು ನಿಮ್ಮನ್ನ ಭೇಟಿ ಮಾಡ್ತಾರೆ, ನಿಮ್ಮನ್ನ ನೆನ್ಸ್ಕೊತಾ ಇದ್ದಾರೆ ಆತರ ಇಲ್ಲಿ ಅನ್ನಿಸ್ತಾ ಇದೆ. ನಿಮ್ ಪರ್ಸನ್ ಸಹ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಒಂದು ಹಂತಕ್ಕೆ ಬಂದ ಮೇಲೆ ಎಲ್ಲ ಸರಿಯಾದ ಮೇಲೆ ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ಅನ್ಕೋತಾರೆ. ಸದ್ಯದಲ್ಲಿ ಅವರ ಫ್ಯಾಮಿಲಿ ಇರಬಹುದು, ಅವರ ಒಡಹುಟ್ಟಿದವರ ರೆಸ್ಪಾನ್ಸಿಬಿಲಿಟೀಸ್ ಇರಬಹುದು, ಅದನ್ನೆಲ್ಲ ಅವರು ನಿಭಾಯಿಸಬೇಕಾಗಿರೋದ್ರಿಂದ ಅವರ ಪರ್ಸನಲ್ ಲೈಫ್ ನ ಇಲ್ಲೊಂದ್ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದಾರೆ ಆತರ ಇಲ್ಲಿ ಅನ್ನಿಸ್ತಾ ಇದೆ. ಅದ್ರ ಜೊತೆ ನಿಮ್ಗೂನು ಡಿಸಪಾಯಿಂಟ್ ಮಾಡಕ್ ಇಷ್ಟ ಆಗ್ತಾ ಇಲ್ಲ ಅವ್ರಿಗೆ. ಅವರ ಕೆರಿಯರ್ ಇರಬಹುದು, ಅವರ ಆರ್ಥಿಕ ಸಮಸ್ಯೆ ಇರಬಹುದು, ಅದನ್ನೆಲ್ಲ ಸರಿಪಡಿಸ್ಕೊಳ್ಳೋದ್ರಲ್ಲಿ ಗಮನ ಇಟ್ಕೊಂಡಿದ್ದಾರೆ. ಈಗ ಅವರು ಎಷ್ಟೋ ಸರಿ ಅನ್ಕೋತಾರೆ, ನಾನ್ ಮಧ್ಯ ಹೀಗೆ ಡಿಸ್ಕನೆಕ್ಟ್ ಮಾಡ್ಕೋಬಾರ್ದಿತ್ತು, ನಿಮ್ಗೊಂದು ನಿರಾಸೆ ಮಾಡಬಾರ್ದಿತ್ತು, ನಿಮ್ಮಂತ ಒಳ್ಳೆ ವ್ಯಕ್ತಿನ ಸಿಗೋದೇ ಕಷ್ಟ, ಅಂಥದ್ರಲ್ಲಿ ನಾನು ಈ ತರ ಎಲ್ಲ ತುಂಬಾ ಹರ್ಟ್ ಮಾಡಿದೀನಿ ಆತರ ಎಷ್ಟೋ ಸರಿ ಅನ್ಕೋತಾರೆ. ನಿಮ್ಗೂ ಅವ್ರು ತುಂಬಾ ನೆನಪಾಗ್ತಾರೆ. ನೀವು ಒಂದೊಂದ್ಸರಿ ಹೋಗಿ ಮಾತಾಡ್ಸ್ಬೇಕು ಅಂತ ಅನ್ಕೋತೀರಾ. ಆದ್ರೆ ನೀವಿಬ್ರು ಬೇರೆ ಆಗುವಾಗ ನಡೆದಿರೋ ಕಹಿ ಘಟನೆಗಳನ್ನ ನೆನ್ಸ್ಕೊಂಡಾಗ ತುಂಬಾ ಹರ್ಟ್ ಫೀಲ್ ಆಗುತ್ತೆ ನಿಮ್ಗೆ. ಬೇಡ ಅವರೇ ಮಾತಾಡಿಸ್ಲಿ, ಬೇಕಾದ್ರೆ ಬರ್ಲಿ ಆ ಥರನೂ ನೀವು ಅನ್ಕೋತೀರ ಮನ್ಸಲ್ಲಿ. ಆದ್ರೆ ಹೌದು, ಅವ್ರು ಬರ್ತಾರೆ ನಿಮ್ಮನ್ನ ಹುಡ್ಕೊಂಡು. ಸದ್ಯದಲ್ಲಿ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬಹುದು. ಅವರು ತುಂಬಾ ಬದಲಾಯಿಸಿದ್ದಾರೆ. ಈಗ ನಿಮ್ಮನ್ನ ತುಂಬಾ ನೆನಪಿಸ್ಕೊತಾ ಇದ್ದಾರೆ. ಒಂದು ಒಳ್ಳೆ ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ. ನಿಮ್ಮ ಹತ್ರ ಬರ್ಬೇಕು, ಎಲ್ಲ ಹೇಳ್ಕೋಬೇಕು, ಸಾರಿ ಕೇಳ್ಕೋಬೇಕು ಆ ಥರನೂ ಅನ್ಕೋತಾ ಇದ್ದಾರೆ ಇಲ್ಲಿ. ಆದಷ್ಟು ಆ ಸಮಯ ಬೇಗ ಬರ್ಲಿ, ಅವ್ರು ಮತ್ತೆ ಬಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಲಿ ಆ ಥರ ಹೇಳ್ತಾ ನಿಮ್ಗೆ ಏಂಜಲ್ ಮೆಸೇಜಸ್ ಏನ್ ಬರಬಹುದು ನೋಡೋಣ. ಏನ್ ಕೊಡುತ್ತೆ ಹತ್ರ ನೋಡಿದಾಗ ಆಪರ್ಚುನಿಟಿ, ಬಿಗ್ ಹ್ಯಾಪಿ ಚೇಂಜಸ್ ಆ ಥರ ಇದೆ. ಇಲ್ಲಿ ತುಂಬಾ ಆಪರ್ಚುನಿಟೀಸ್ಗಳು ಬರಬಹುದು ನಿಮ್ಮ ಲೈಫಲ್ಲಿ. ಬಿಗ್ ಹ್ಯಾಪಿ ಚೇಂಜಸ್ ಆ ಥರ ಇದೆ. ನಿಮ್ಮ ಲೈಫಲ್ಲಿ ಮುಂದೆ ಹ್ಯಾಪಿ ಚೇಂಜಸ್ ಇದೆ ಆ ಥರ ನಿಮ್ಗಿಲ್ಲಿ ಏಂಜಲ್ ಮೆಸೇಜಸ್ ಇದೆ. ನಿಮ್ಮ ಲೈಫು ಹೀಗೆ ಚೆನ್ನಾಗಾಗ್ಲಿ, ಮತ್ತೆ ಅವರು ನಿಮ್ಮನ್ನ ಭೇಟಿ ಆಗ್ಲಿ, ಮತ್ತೆ ನೀವಿಬ್ರು ಮುಂದೆ ಚೆನ್ನಾಗಿ ನಿಮ್ಮ ಲೈಫ್ನ ಮಾಡ್ಕೊಳ್ಳಿ ಆ ಥರ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.